ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೊದಲೇ ಸರ್ಕಾರಕ್ಕೆ ಹಗರಣಗಳ ಮೇಲೆ ಹಗರಣದ ಸಂಕಷ್ಟ ಶುರುವಾಗಿರೋ ಹೊತ್ತಲ್ಲಿ ಮತ್ತೊಂದು ಹಗರಣ ಈಗ ಕುತ್ತಿಗೆಗೆ ಬರ್ತಿದೆ. ಅದು ಕೂಡ ಸಿದ್ದರಾಮಯ್ಯ ಆಪ್ತ ವಲಯದ ಪ್ರಭಾವಿ ಮಿನಿಸ್ಟರ್ ಒಬ್ಬರಿಗೆ, ಸೀನಿಯರ್ ಮಿನಿಸ್ಟರ್ ಒಬ್ಬರಿಗೆ, ದೊಡ್ಡ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವ ಮಂತ್ರಿಯೊಬ್ಬರಿಗೆ, ಪದೇ ಪದೇ ಡಿ.ಕೆ. ಶಿವಕುಮಾರ್ ಟಾರ್ಗೆಟ್ ಮಾಡ್ತಾ ಇರುವಂತಹ ಮಿನಿಸ್ಟರ್ಗೆ. ಏನು ಹಾಗಾದರೆ ಕಥೆ? ಹಳೆ ಕೇಸಿಗೆ ಮತ್ತೆ ಈಗ ದೊಡ್ಡ ಬಲ ಬರುವಂತೆ ಕಾಣಿಸ್ತಾ ಇದೆ. ಮತ್ತು ಇದು ಸಣ್ಣ ಕೇಸ್ ಅಲ್ವೇ ಅಲ್ಲ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ವಾಲ್ಮೀಕಿ ನಿಗಮದ ಕೇಸ್ 106 ಕೋಟಿ ಸುತ್ತ ಈಗ ತನಿಖೆ ನಡೀತಾ ಇದೆ. ಬಟ್ ಕೇಂದ್ರ ಮಂತ್ರಿಗಳೇ ಹೇಳ್ತಿದ್ದಾರೆ ಇದು 100 ಅಲ್ಲ, ಸಾವಿರಾರು ಕೋಟಿ. ಇದು ಒಂದು ಕೇಸ್ ಅಂತಲ್ಲ, ಬೇರೆ ಬೇರೆ ಕಡೆಯಿಂದ ಎಲೆಕ್ಷನ್ಗೆ ಹೋಗಿರೋದ್ರ ವಿಚಾರ ನಮಗೆ ಗೊತ್ತಿದೆ ಅಂತ. ಮತ್ತೊಂದು ಕಡೆ 5,000 ಕೋಟಿಯ ಮೂಡಾ ಹಗರಣ ಬೇರೆ ಸಿದ್ದರಾಮಯ್ಯನವ್ರಿಗೆ ಕಾಲು ಬುಡಕ್ಕೆ ಬಂದಿದೆ. ಇದರ ನಡುವೆ ಈಗ ಇನ್ನೊಬ್ಬ ಪ್ರಭಾವಿ ಮಂತ್ರಿ ಸಮಸ್ಯೆ ತಂದಿಡುತ್ತಾ ಅನ್ನುವಂಥ ಪ್ರಕರಣವೊಂದು. ಸಿಎಂ ಆಪ್ತ ವಲಯದ ಪ್ರಭಾವಿ ಮಿನಿಸ್ಟರ್ಗೆ 2,000 ಕೋಟಿಯ ಬೃಹತ್ ಹಗರಣದ ಉರುಳು ಬಿಗಿಯಾಗುವಂತೆ ಕಾಣ್ತಾ ಇದೆ. ಇವರು ಬೇರೆ ಯಾರೂ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನ ಮೊನ್ನೆ ನೋಡಿದ್ವಲ್ಲ, ಜಟಾಪಟಿಯಾದಾಗ ಹೆಚ್ಚು ಕಾಡಿದವರಲ್ಲೊಬ್ಬರು. KPCC ಅಧ್ಯಕ್ಷ ಸ್ಥಾನದಿಂದ ಅವರು ಕೆಳಗಿಳಿಬೇಕು ಅಂತ ದಾಳ ಉರುಳಿಸಿದವರು. ಲೋಕಸಭೆ ಆದಮೇಲೆ ಅವರ ಅವಧಿ ಅಲ್ಲಿಗೆ ಮುಗಿಯುತ್ತೆ ಅಂತ ಹೈಕಮಾಂಡೇ ಮಾತು ಕೊಟ್ಟಿತ್ತು ಅನ್ನೋ ತನಕ ತಗೊಂಡು ಹೋದವರು. DCM ದಂಗಲ್, KPCC ಅಧ್ಯಕ್ಷ ದಂಗಲ್ ಎಲ್ಲ ಸಿಕ್ಕಾಪಟ್ಟೆ ಅತಿರೇಕಕ್ಕೆ ಹೋದಾಗ ಹೆಚ್ಚು ಕೇಳಿದ್ದೇ ಇವರ ಧ್ವನಿ. KN ರಾಜಣ್ಣ ಅವರಿಗೆ ಈಗ ಸಂಕಷ್ಟ ಎದುರಾಗ್ತಿದೆ. 1 ಅಲ್ಲ 2 ಅಲ್ಲ 100 ಅಲ್ಲ, 2,000 ಕೋಟಿಯ ಹಗರಣ. ಏನಿದು ಹಾಗಾದರೆ? ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ಸಾವಿರಾರು ಕೋಟಿ, ಹತ್ತತ್ರ 2,000 ಕೋಟಿ ಮೇಲಿಂದ ಲೆಕ್ಕ ಸಿಗ್ತಿರೋದು. ಇಷ್ಟು ದೊಡ್ಡ ಅವ್ಯವಹಾರ ನಡೆದಿದೆ. ಮತ್ತು ಅಪೆಕ್ಸ್ ಬ್ಯಾಂಕ್ನ MD ಅಂದರೆ ವ್ಯವಸ್ಥಾಪಕ ನಿರ್ದೇಶಕ ನೇಮಕಕ್ಕೆ ಸಂಬಂಧಪಟ್ಟಂತೆಯೂ ಬಹುದೊಡ್ಡ ಅಕ್ರಮ ಆಗಿದೆ ಅನ್ನುವ ಆರೋಪ. ಇಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ ಸಂಬಂಧನೇ ಬರದಂಥವ್ರಿಗೆ, ಕೆಲವು ದೊಡ್ಡ ದೊಡ್ಡ ರಾಜಕಾರಣಿಗಳ ಶುಗರ್ ಫ್ಯಾಕ್ಟ್ರಿ ನಡೆಸೋದಕ್ಕೆ, ರಿಯಲ್ ಎಸ್ಟೇಟ್ಗೆ, ಬೇರೆ ಬೇರೆ ಸಂಬಂಧ ಪಡೆದವರಿಗೆಲ್ಲ ಸಾಲ ಕೊಟ್ಟಿದ್ದಾರೆ. ಅದು ಸಣ್ಣ ಪ್ರಮಾಣದಲ್ಲ, 106 ಕೋಟಿ ಸಾಲ ಕೊಟ್ಟು ಅದು ವಾಪಸ್ಸೂ ಬಂದಿಲ್ಲ. ಹಾಗಾಗಿ ದಿವಾಳಿ ಆಗೋದಕ್ಕೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ದಿವಾಳಿ ಹಂತಕ್ಕೆ ತಲುಪೋದಕ್ಕೂ ಕಾರಣ ಆಯ್ತಲ್ವ. ಆರಾಮಾಗಿ ಕಾರ್ಖಾನೆ ತೋರಿಸಿ ಕೆಲವರು ದುಡ್ಡು ಮಾಡ್ಕೊಂಡಿದ್ದಾರೆ. ಭ್ರಷ್ಟಾಚಾರದ ಆರೋಪಗಳನ್ನೆಲ್ಲ ನೋಡಿದ್ವಿ ನಾವು. ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಒಂದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಬಂದಿತ್ತಲ್ಲ, ಆ ಥರದ್ದು ಸುಮಾರು. ಈ ರೀತಿ ಬೇರೆ 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 ಬೇರೆಯವ್ರಿಗೆ ಸಾಲ ಎಲ್ಲ ಕೊಟ್ಟಿರುವ ಆರೋಪ ಕೇಳಿಬರ್ತಿದೆ ಮಂತ್ರಿ ಶಾಸಕರಿಗೆಲ್ಲ. ಈ ಮೂಲಕ ಅಪೆಕ್ಸ್ ಬ್ಯಾಂಕ್ನಲ್ಲಿ ಬಹುದೊಡ್ಡ ಅವ್ಯವಹಾರವೊಂದು ನಡೆದಿದೆ ಅಂತ ಸುಮಾರು ದಿನಗಳಿಂದ ಇದ್ದಿದ್ದೇ ಇದು ಆರೋಪ. KN ರಾಜಣ್ಣ ಅವ್ರಿಗೂ ಗೊತ್ತಿತ್ತೇನೋ ಇದು ಯಾವತ್ತಾದರೂ ಕುತ್ತಿಗೆಗೆ ಬರಬಹುದು ಅಂತ. ಹಾಗಾಗೇ ರಾಜಕಾರಣದಲ್ಲಿ ಹೊಸ ಹೊಸ ಪಟ್ಟುಗಳನ್ನು ಹಾಕ್ತಿದ್ರೋ ಗೊತ್ತಿಲ್ಲ. ಅಥವಾ ಕಾಂಗ್ರೆಸ್ನ ಒಳಗೆ ಒಬ್ಬರ ಕಾಲು ಒಬ್ಬರು ಎಳೆದುಕೊಳ್ತಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಇದು ಕುಮಾರಸ್ವಾಮಿ ಅವರು ಮಾಡಿದಂಥ ಆರೋಪ. ಈ ಮೂಡಾ ಕೇಸ್ ತೆಗೆದಿದ್ದೇ ಮುಖ್ಯಮಂತ್ರಿ ಸೀಟ್ ಮೇಲೆ ಕಣ್ಣಿಟ್ಟಂತಹ ಒಬ್ಬರು ಪ್ರಭಾವಿ ಅಂತ. ಆ ರೀತಿಯಲ್ಲಿ ಆಲ್ರೆಡಿ ಇರುವಂಥ ಕೇಸ್ ಎಲ್ರಿಗೂ ಗೊತ್ತಿರತ್ತಲ್ಲ ಒಳಗೊಳಗೆ. ಅದನ್ನು ಸಮಯ ಸಂದರ್ಭ ನೋಡಿ ಕಬ್ಬಣ ಕಾದಾಗ ಹೊಡಿತಿದ್ದಾರೋ, ಒಬ್ಬರ ಬಣ್ಣ ಇನ್ನೊಬ್ಬರು ಬಯಲು ಮಾಡ್ತಿದ್ದಾರೋ ಗೊತ್ತಿಲ್ಲ. ಈಗ ರಾಜಣ್ಣ ಅವ್ರಿಗೆ ಸಂಕಷ್ಟ ಎದುರಾಗೋ ಥರ ಕಾಣಿಸ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲಹಳ್ಳಿ KN ರಾಜಣ್ಣ ವಿರುದ್ಧ ದೂರು ದಾಖಲಿಸೋದಕ್ಕೆ ಅನುಮತಿ ಕೋರಿ ರಾಜ್ಯಪಾಲರಿಗೆ 600 ಪುಟಗಳ ಪತ್ರವನ್ನು ಬರೆದಿದ್ರು. ಸುಮಾರು ದಿನ ಆಯಿತು. ರಾಜ್ಯಪಾಲರು ದಿನೇಶ್ ಕಲಹಳ್ಳಿ ಕೊಟ್ಟಿರುವ ಪತ್ರವನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ರವಾನಿಸಿದ್ದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಅಗತ್ಯ ಕ್ರಮದ ಸೂಚನೆಯನ್ನು ಕೊಟ್ಟಿದ್ದಾರೆ. 30 ದಿನಗಳ ಒಳಗಡೆ ಕ್ರಮ ಆಗದೇ ಇದ್ದರೆ ಹೈಕೋರ್ಟ್ನಲ್ಲಿ ದೂರು ದಾಖಲಿಸೋದಕ್ಕೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲಹಳ್ಳಿ ತಯಾರಿಯನ್ನು ಮಾಡಿಕೊಂಡಿದ್ರು. ಸೊ ಇದು ಹೈಕೋರ್ಟ್ ತನಕ ಈಗ ತಲುಪಿದ್ದು ಟೆನ್ಷನ್ ಮೇಲೆ ಟೆನ್ಷನ್ ತಂದಿಡ್ತಿದೆ ಸರ್ಕಾರಕ್ಕೆ. ಮತ್ತೊಬ್ಬರು ಮಿನಿಸ್ಟರ್ಗೆ 1-2 ಕೋಟಿದಲ್ಲ 2,000 ಕೋಟಿಯ ಉರುಳು ಸುತ್ತಿಕೊಳ್ಳುವ ಹಾಗೆ ಕಾಣಿಸ್ತಾ ಇದೆ. ಕಾದು ನೋಡಬೇಕು. ಮೊನ್ನೆ ಅಷ್ಟೇ ಈ ಸುದ್ದಿ ಸದ್ದು ಮಾಡ್ತಾ ಇದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಕೇಳಿದ್ರು ಮಾಧ್ಯಮಗಳೆಲ್ಲ. ಆಗೇನು ಹೇಳ್ತಾರೆ? ಇಲ್ಲ, ಅಂಥದ್ದೇನು ನಡೆದಿಲ್ಲ ಅಂತ ತಳ್ಳಿ ಹಾಕಲ್ಲ ಅವರು. ನನಗೋದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನುಣುಚಿಕೊಳ್ಳೋದಕ್ಕೆ ನೋಡ್ತಾರೆ. ಮತ್ತು ನಡೆದಿದೆ ಅನ್ನೋದಾದರೆ ಸರ್ಕಾರ ಇದೆ, ಅಧಿಕಾರಿಗಳಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ನಾನು ಯಾಕೆ ಮಾತಾಡಲಿ, ತಪ್ಪಾಗತ್ತೆ ಅದು ಅಂತ ಹೇಳುವ ಮೂಲಕ ಸಿದ್ದು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳ ಟೀಮ್ನಲ್ಲಿ ನೋಡಬಹುದು ನಾವು, ಯಾರೂ ಕೂಡ ಹಗರಣ ನಡೆದೇ ಇಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಖಂಡಿಸುವ ಧೈರ್ಯವನ್ನು ಕಳೆದುಕೊಳ್ಳೋ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆಯಾ?
ಮೊನ್ನೆ ಅಷ್ಟೇ ಇವರೆಲ್ಲರೂ ಒಟ್ಟೊಟ್ಟಿಗೆ ಕೂತು CM DCM KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಮೀಟಿಂಗ್ ಮಾಡಿದ್ದವರು. ಆದರೆ ಈಗ ನೋಡಿದ್ರೆ ಕುತ್ತಿಗೆಗೆ ಬರ್ತಾ ಇದೆ. ತಪ್ಪು ಮಾಡಿದರೆ ಶಿಕ್ಷೆಯಾಗತ್ತೆ ಬಿಡಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಲ್ಲಿಗೆ ಎರಡಲ್ಲ, ಈಗ ಇನ್ನೊಂದು ಸೇರ್ಪಡೆಯಾಗುತ್ತಾ? ಸಾವಿರ ಕೋಟಿ ಹಗರಣಗಳ ಲಿಸ್ಟ್ಗೆ ಮತ್ತಷ್ಟು ಸೇರ್ಪಡೆಗಳು ಇವೆಯಾ? ಕಾದು ನೋಡಬೇಕು. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇದೆಲ್ಲವನ್ನ ಈ ಗ್ಯಾರಂಟಿ ತಲೆನೋವಿನ ಮಧ್ಯೆ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದೇ ಇರೋದು ಪ್ರಶ್ನೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.